ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ಭಾನುವಾರ 14 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 10ನೇ ವಚನ. ಜೋಯಿಸರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಯೇಸು ಕ್ರಿಸ್ತನು ದೇವರಾಗಿದ್ದರೂ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಂಥದ್ದು ನಕ್ಷತ್ರ ತೋರಿಸಿದಾಗ ಜೋಯಿಸರು ಅತ್ಯಂತ ಸಂತೋಷಪಟ್ಟರು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಲೋಕದಲ್ಲಿ ಅತ್ಯಂತ ಸಂತೋಷ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಆಗಮನವನ್ನು ನಕ್ಷತ್ರವು ಜೋಯಿಸರಿಗೆ ತೋರಿಸಿತು. ಆದರೂ ತಮ್ಮದೇ ಆದಂಥ ಬುದ್ಧಿ ಜ್ಞಾನದಿಂದ ಅರಸನು ಹುಟ್ಟುವಂಥದ್ದು ಖಂಡಿತವಾಗಿ ಅರಮನೆಯಲ್ಲಿಯೇ ಎಂಬುದಾಗಿ ಯೆರೂಸಲೇಮಿನಲ್ಲಿ ಹೆರೋದನ ಅರಮನೆಗೆ ಹೋಗಿ ಆ ವಿಶೇಷವಾದಂಥ ಜನನ ಹೊಂದಿದಂಥ ಮಗುವನ್ನು ನೋಡಬೇಕೆಂಬುದಾಗಿ ಕೇಳಿದಾಗ ಆ ಮಗು ಅಲ್ಲಿ ಹುಟ್ಟಿರಲಿಲ್ಲ ಎಂಬುದಾಗಿ ತಿಳಿದು ಬಂತು. ಅದಕ್ಕೆ ಹೆರೋದನು ತನ್ನಲ್ಲಿರುವಂಥ ಜ್ಞಾನಿಗಳನ್ನು ಕರೆಸಿ ಕೇಳುವಾಗ ಬೆತ್ಲೆಹೇಮಿನಲ್ಲಿ ಅದು ಆ ಜನನವು ಆಗುವುದು ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ ಎಂಬುದಾಗಿ ತಿಳ್ಕೊಂಡರು. ಆಗ ಜೋಯಿಸರು ಅರಮನೆಯಿಂದ ಹೊರಗೆ ಬಂದಾಗ ಆ ನಕ್ಷತ್ರವು ತಿರುಗಿ ಅವರಿಗೆ ಕಾಣಿಸಿತು. ಕಂಡಂಥ ಜೋಯಿಸರು ಅತ್ಯಂತ ಸಂತೋಷಪಟ್ಟರು. ಕಾರಣ, ಆ ನಕ್ಷತ್ರವು ಅವರನ್ನು ಯೇಸುವಿನೆಡೆಗೆ ನಡೆಸುತ್ತದೆ ಎಂಬಂಥ ಸಂತೋಷ. ಕರ್ತನಲ್ಲಿ ಪ್ರಿಯರೇ, ಯೇಸುವು ಜನಿಸಿದ್ದು ಕೊಟ್ಟಿಗೆಯಲ್ಲಿ, ಏನೂ ಇಲ್ಲದಂಥ ಸ್ಥಿತಿಯಲ್ಲಿ. ಆದರೆ ಯೇಸುವಿನ ಜನನ ಇಡೀ ಲೋಕವನ್ನು ಬದಲಾಯಿಸಲಿಕ್ಕೆ ಬಂದಂಥದ್ದು. ಕಷ್ಟ, ಕಣ್ಣೀರು, ದುಃಖದಲ್ಲಿ, ಬಡತನದಲ್ಲಿದ್ದಂಥವರಿಗೆ ಸಂತೋಷ ಕೊಡಲಿಕ್ಕೋಸ್ಕರವಾಗಿ ಮತ್ತು ದೊಡ್ಡ ಉನ್ನತ ಸ್ಥಿತಿ ಸ್ಥಾನಮಾನಗಳಲ್ಲಿರುವಂಥವರಿಗೂ ಸಂತೋಷ ಕೊಡುವುದಕ್ಕಾಗಿ ಮತ್ತು ಲೋಕದಲ್ಲಿ ನಿರಾಕರಿಸಲ್ಪಟ್ಟಂಥ ವ್ಯಕ್ತಿಗಳಿಗೂ ಸಂತೋಷ ಕೊಡುವುದಕ್ಕೋಸ್ಕರವಾಗಿ ಯೇಸುವಿನ ಜನನವೇ ಇಡೀ ಲೋಕಕ್ಕೆ ಸಂತೋಷ ತರುವುದಕ್ಕೋಸ್ಕರವಾಗಿ. ಯಾವಾಗ ಆ ಜೋಯಿಸರು ನಕ್ಷತ್ರವನ್ನು ಬಿಟ್ಟು ತಮ್ಮದೇ ಆದಂಥ ಬುದ್ಧಿವಂತಿಕೆಯಿಂದ ದಾರಿಯನ್ನು ಆರಿಸಿಕೊಂಡರೋ ಆಗ ಅವರಿಗೆ ಆ ಸ್ಥಳದಲ್ಲಿ ಸಂತೋಷ ಸಿಗಲಿಲ್ಲ. ಆದರೆ ತಿರುಗಿ ಅವರು ಆ ನಕ್ಷತ್ರವನ್ನು ಕಂಡಾಗ ಅವರ ದಾರಿ ಸರಿಯಾದದ್ದಾಗಿರುತ್ತೆ ಎಂಬುದಾಗಿ ಸಂತೋಷಪಟ್ಟರು. ಆ ನಕ್ಷತ್ರ ರಕ್ಷಕನ ಕಡೆಗೆ ನಡೆಸುತ್ತೆ ಎಂಬುದಾಗಿ ಸಂತೋಷಪಟ್ಟರು. ವಿಶೇಷವಾದಂಥ ಜನನ ಹೊಂದಿದಂಥ ಮಗುವನ್ನು ನೋಡುತ್ತೇವೆ ಎಂಬುದಾಗಿ ಸಂತೋಷಪಟ್ಟರು. ಕರ್ತನಲ್ಲಿ ಪ್ರಿಯರೇ, ಈ ಮಗು ನಮ್ಮ ಜೀವನದಲ್ಲಿ ಸಂತೋಷ ತರುವಂಥ ಮಗುವಾಗಿದೆ. ಯೇಸು ಕ್ರಿಸ್ತನ ಜನನ ನಮಗೆ ಅತ್ಯಂತ ಸಂತೋಷ ನೀಡುವಂಥದ್ದಾಗಿದೆ. ಆಚರಿಸೋಣ, ಸಾಕ್ಷಿಯಾಗಿರೋಣ. ಕರ್ತನೇ, ದಯಮಾಯ ಸ್ವಾಮಿ, ನೀನು ಕೊಡುವಂಥ ಸಂತೋಷ ಅದ್ಭುತವಾದಂಥದ್ದು. ಅದಕ್ಕಾಗಿ ನಾವು ನಿನ್ನನ್ನು ವಂದಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.